ಲೋಕಸಭಾ ಸಮರದ ಬೆನ್ನಲ್ಲೇ ಜಿಲ್ಲಾಡಳಿತಗಳು ಅಲರ್ಟ್ ಆಗಿವೆ. ಅಕ್ರಮಗಳ ಮೇಲೆ ಕಣ್ಣಿಡೋಕೆ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾಡಳಿತ ಕೈಗೊಂಡಿರುವ ಚುನಾವಣಾ ಅಕ್ರಮ ತಡೆಯ ಸಂಬಂಧ ಕ್ರಮಗಳ ಕುರಿತಾದ ಎಕ್ಸ್ಕ್ಲೂಸಿವ್ ವರದಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಚುನಾವಣಾ ಅಕ್ರಮ ತಡೆಗೆ ಜಿಲ್ಲಾಡಳಿತ ಸಮರ. ಬೆಂಗಳೂರು ನಗರದಾದ್ಯಂತ ಫುಲ್ ಅಲರ್ಟ್. ನೀತಿ ಸಂಹಿತೆ ಜಾರಿ ಮಾಡಿ ಚುನಾವಣಾ ಗಲಭೆಗಳನ್ನು ಗುರುತಿಸಿ ಕ್ರಮ ಕೈಗೊಳ್ಳಲು ಚುನಾವಣಾ ಆಯೋಗ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಚುನಾವಣಾ ಅಕ್ರಮವನ್ನು ತಡೆಯಲು ತಯಾರಿ ನಡೆಸಿದೆ. ನೀತಿ ಸಂಹಿತೆ ಉಲ್ಲಂಘನೆ ಮಾಡುವವರ ಮೇಲೆ ಸಮರ ಸಾರಲು ಸಿದ್ಧವಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಷನ್ ಕಾವು ಹೆಚ್ಚಾಗ್ತಿದೆ. ಇದರ ಜೊತೆಗೆ ಪಕ್ಷಗಳ ಕಾರ್ಯಕ್ರಮಗಳ ಮೇಲೆ ಹದ್ದಿನ ಕಣ್ಣಿರಿಸಲಾಗಿದೆ. ಹಣ ಹಂಚಿಕೆಗೆ ಬ್ರೇಕ್ ಹಾಕಿ ಚುನಾವಣಾ ಅಕ್ರಮ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಬೆಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಕೆಎ ದಯಾನಂದ್ ನೇತೃತ್ವದಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದೆ. ದಿನದ 24 ಗಂಟೆ ಈ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ದೂರು ನೀಡಬಹುದು. ಅಕ್ರಮಗಳ ಮೇಲೆ ಕಡಿವಾಣ ಹಾಕಲು ತಂಡ ಕಾರ್ಯನಿರ್ವಹಿಸುತ್ತಿದೆ. ಓಲೈಸಲಿಕ್ಕೆ ಮಾಡುವಂತಹದ್ದು ಅಂತ ಹೇಳಿ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅದಕ್ಕಾಗಿಯೇ ಅದನ್ನ ಪರಿಶೀಲನೆಯನ್ನ ಮಾಡಲಿಕ್ಕೆ ಅದನ್ನೆಲ್ಲವನ್ನು ಕೂಡ ಕಣ್ಗಾವಲಿಂದ ನೋಡ್ಲಿಕ್ಕೆ ನಾವು MCC ಟೀಮ್ಗಳನ್ನ ಮಾಡಿರ್ತೇವೆ. ಒಂದು MCC ಟೀಮ್ ಅಂತ ಅಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಂಪ್ಲಿಮೆಂಟ್ ಮಾಡುವಂತಹ ತಂಡಗಳನ್ನ ರಚನೆಯನ್ನ ಮಾಡಿರ್ತೇವೆ. ಈ ಹಿಂದೆಗಿಂತಲೂ ಈ ಬಾರಿ ನಗರದಾದ್ಯಂತ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ನಗರದಲ್ಲಿ ಈಗಾಗಲೇ 102 ಕಡೆ ನಾಕಾಬಂದಿ ಹಾಕಲಾಗಿದೆ. ಪ್ರತಿ ಚೆಕ್ ಪೋಸ್ಟ್ಗಳಲ್ಲಿ ಸಿಸಿಟಿವಿ ಅಳವಡಿಸಿದೆ. ಅಲ್ಲದೆ ಚುನಾವಣಾ ಅಕ್ರಮಗಳ ಬಗ್ಗೆ SST ತಂಡ ಚುರುಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ತಂಡ ರಾಜಕೀಯ ನಾಯಕರ ಕಾರ್ಯಕ್ರಮದ ವಿಡಿಯೋವನ್ನ ಮಾಡಲಿದೆ. ಸದ್ಯ ರಾಜಕೀಯ ಕಾರ್ಯಕ್ರಮದಲ್ಲಿ ನಿಗದಿಗಿಂತ ಹೆಚ್ಚು ವೆಚ್ಚ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಒಟ್ನಲ್ಲಿ ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.